ಆಫ್ ಎವ್ರಿಥಿಂಗ್. ನಾವು ಮಂಜುನಾಥ ನೋಡ ವೆರಿ ನೈಸ್. ಸೊ ಹೇರ್ ಒಂದು ಸೆಟ್ ಮಾಡ್ಕೊಂಡ್ಬಿಟ್ಟು ಕೈಗೆ ಹಚ್ಚಿದ್ದಾರೆ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಶಿವರಾತ್ರಿ ಹಬ್ಬದ ದಿನ. ಸೊ ಮನೆಯಲ್ಲಿ ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ಸೊ ಪ್ರಸಾದ ದೇವರಿಗೆ ಏನಾದರೂ ಮಾಡಿಬಿಟ್ಟು ಪೂಜೆ ಮಾಡೋಣ. ನನಗೆ ಶಿವರಾತ್ರಿ ಅಂತ ಅಂದರೆ ನೆನಪಾಗೋದು ನಮ್ಮ ಊರಲ್ಲಿ ನದಿ ಹತ್ತಿರ ಅಂದರೆ ಒಂದು ಸ್ವಲ್ಪ ಚಿಕ್ಕ ಪಾತ್ ಮಾಡ್ತಾಯಿದ್ರು. ಸೊ ಆ ಪಾತಿಂದ ಹಾದು ಹೋಗಿ ಅಲ್ಲೊಂದು ಶಿವಲಿಂಗ ಇತ್ತು. ಸೊ ಅದರ ದರ್ಶನ ಮಾಡಿಕೊಂಡು ಬರ್ತಾಯಿದ್ವಿ. ಇದೇ ನನಗೆ ಇರೋವಂಥ ಶಿವರಾತ್ರಿ ಮೆಮೊರಿ. ಎವ್ರಿ ಶಿವರಾತ್ರಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ನಮ್ಮ ಭದ್ರಾ ನದಿ ಏನಿದೆ ಆ ನದಿ ಅಲ್ಲಿ ಸ್ವಲ್ಪ ತೀರದಲ್ಲಿ ಲಿಂಗು ಇದೆ, ಶಿವಲಿಂಗು. ಸೊ ಅದನ್ನು ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ. ಆ್ಯಂಡ್ ಉಪವಾಸ ಮಾಡ್ತಾಯಿದ್ವಿ. ಆ್ಯಂಡ್ ಮೇಯ್ನಾಗಿ ರಾತ್ರಿ ಜಾಗರಣೆ ಮಾಡ್ತಾಯಿದ್ವಿ. ನನಗೆ ಅಂದರೆ ನೆನಪಿದೆ, ನಾನು ಸುಮಾರು ನನ್ನ ಫ್ರೆಂಡ್ಸ್ ಎಲ್ಲನೂ ಸ್ಕೂಲಲ್ಲಿ ನಾನು ಮಾಡಿದೆ ಅಂತ ಹೇಳೋರು ಎವ್ರಿ ಇಯರ್. ಸೊ ಅದು ಆ ರೀತಿ ಲೈಕ್ ನನಗೂ ಇನ್ಸ್ಪೈರ್ ಆಗಿ ಅವ್ರು ನನ್ನ ಫ್ರೆಂಡ್ಸ್ ಮಾಡ್ತಾರೆ ನಾನೇ ಮಾಡಬಾರ್ದು ಅಂತೇಳ್ಬಿಟ್ಟು ನಾನು ಒನ್ ಟೈಮ್ ಮಾಡಿದ್ದೇನೆ. ಬಟ್ ಅಪ್ಪ ಅಮ್ಮ ಅಂತೂ ಎವ್ರಿ ಶಿವರಾತ್ರಿಗೆ ಅವರು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಎಲ್ಲಾದ್ರೂ ಒಟ್ಟು ಜಾಗರಣೆ ಅಂತೂ ಮಾಡೇ ಮಾಡ್ತಾರೆ. ನಮ್ಮ ಕಾನ ಹುಟ್ಟಿದ ಮೇಲಂತೂ ನಮಗೆ ಎಲ್ಲ ಹಬ್ಬಗಳು ಸೂಪರ್ ಸ್ಪೆಷಲ್ ಅಂತಲೂ ಫೀಲ್ ಆಗುತ್ತೆ. ಆ್ಯಂಡ್ ನಾನು ಯಾವುದೇ ಹಬ್ಬಗಳನ್ನ ಐ ಡೋಂಟ್ ವಾಂಟ್ ಟು ಮಿಸ್ ಇಟ್. ಬಿಕಾಸ್ ನಾವೇ ಮಾಡಲಿಲ್ಲ ಅಂದರೆ ಹೌ ಹೀ ವಿಲ್ ಗೆಟ್ ಟು ನೋ ನಮ್ಮ ಹಬ್ಬಗಳು ಯಾವುದು, ಹೇಗೆ ಮಾಡ್ತಾರೆ, ಏನು ಎತ್ತ. ನಮ್ಮ ಅಪ್ಪ ಅಮ್ಮ ಮಾಡಿದಷ್ಟು ನಮಗೆ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಅದ್ರ ಅರ್ಧದಷ್ಟಾದರೂ ಮಾಡೋಣ ಅಲ್ವಾ. ಸೊ ದಟ್ ಅವರು ಅದ್ರ ಕಾಲು ಭಾಗದಷ್ಟಾದರೂ ಮಾಡ್ತಾರೆ ಅಂತ ಒಮ್ಮೊಮ್ಮೆ ಅನಿಸುತ್ತೆ, ನಾವು ಯಾವಾಗ ಇಷ್ಟು ದೊಡ್ಡವರಾಗ್ಬಿಟ್ವಿ ಅಂತ. ಅಂದರೆ ನಮ್ಮ ಸ್ವಂತವಾಗಿ ಆಚಾರ ವಿಚಾರ ಸಂಪ್ರದಾಯ ಹೇಗಿದೆ ಅದನ್ನೆಲ್ಲ ತಿಳ್ಕೊಂಡು ನಮ್ಮ ಬುದ್ಧಿ ಎಷ್ಟಿದೆ ಅಂದರೆ ನಮ್ಮ ಮಟ್ಟಿಗೆ ಒಂದು ಲೆವೆಲ್ಲಿಗೆ ಆಚರಣೆಯನ್ನು ಮಾಡ್ತೀವಲ್ಲ, ಇಷ್ಟು ದೊಡ್ಡವ್ರು ನಾವು ಯಾವಾಗ ಆದ್ವಿ ಅಂತ ಒಮ್ಮೆ ಆ ಥಿಂಕಿಂಗ್ ಬರುತ್ತೆ ನನಗೆ. ಸೊ ಇಲ್ಲಿ ಪ್ರಸಾದಕ್ಕೆ ಕೇಸರಿಬಾತ್ ಮಾಡಿದ್ದೇನೆ. ಸಖತ್ ಎಮ್ಮಿಯಾಗಿ ಕಾಣಿಸ್ತಾ ಇದೆ. ಬಟ್ ನಾನು ಡಯಟಲ್ಲಿದ್ದೀನಿ, ನಾನು ಜಾಸ್ತಿ ತಿನ್ನೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ಅವರೆಕಾಯಿ ಬಿಸಿಬೇಳೆ ಬರ್ತಂತ ಅವರೆಕಾಯಿ ಉಪ್ಪಿಟ್ಟು. ಇಷ್ಟೊತ್ತು ನಾನು ಒಂದು ರೋಡ್ ಮಲ್ಕೊಂಡೇ ಬಿಟ್ಟೆ. ಐ ವಾಸ್ ಫೀಲಿಂಗ್ ವೆರಿ ಟಯರ್ಡ್. ಸೊ ಹಾಗಾಗಿ ಚೆಂದ ನಿದ್ದೆ ಮಾಡಿ ಇವಾಗ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮಾಡಿ ಎಲ್ಲ ಒಂದು ಸ್ವಲ್ಪ ಲೈಟಾಗಿ ತಿಂದೆ. ನಾನು ಜಾಸ್ತಿ ತಿನ್ಲಿಕ್ಕೆ ಹೋಗಿಲ್ಲ ಬಿಕಾಸ್ ನೆನ್ನೆನೂ ಹೊರಗೆ ಹೋಗಿದ್ವಿ. ಸೊ ನೆನ್ನೆ ತಿಂದಿದ್ದೇವೆ. ಸೊ ಹಾಗಾಗಿ ತಿನ್ನೋಕ್ಕೆ ಹೋಗಿಲ್ಲ ಅಷ್ಟೊಂದು. ಇವಾಗ ಬಾಯ್, ನಾನು ನೀನು ಮಾತಾಡೋಣ. ಕನಾ ಹಲೋ 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 ಕಾನಾ, ಹಲೋ ಕಾನಾ, ಎಲ್ಲಿದೆಯಾ? ಹಲೋ. ಐ ವಾಸ್ ಫೀಲಿಂಗ್ ವೆರಿ ಟಯರ್ಡ್. ಅದನ್ನು ತುಂಬ ನಿದ್ದೆ ಬರ್ತಿದೆ, ಟಯರ್ಡ್ ಫೀಲ್ ಆಗ್ತಿದೆ. ಸೊ ಹಾಗಾಗಿ ನಾನೇನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸೊ ನಾವಿವಾಗ ಸಂಜೆ ರೆಡಿಯಾಗಿ ಹೊರಗೆ ಹೋಗ್ತಾ ಇದ್ದೀವಿ. ಒಬ್ಬರು ಮನೆಗೆ ಮಲೆ ಮಹದೇಶ್ವರನ್ನ ಕರೀಸ್ತಾ ಇದ್ದಾರೆ. ಸೊ ನನ್ನ ಫ್ರೆಂಡ್ ಅವರು. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. 7 ಗಂಟೆಗೆ ಅಂತ ಹೇಳಿದ್ದು. ಸೊ ಹಾಗಾಗಿ ಮನೆಯಿಂದ ಒಂದು 6-6:30 ಹೊರಡ್ತಾ ಇದ್ದೀವಿ. I wish I could sleep for more time.
ಸ್ಲೀಪ್ ಇಸ್ ಅ ಲಕ್ಸುರಿ ರೈಟ್ ನೌ. ಯಾರಾದರೂ ಏನಾದರೂ ಗಿಫ್ಟ್ ಕೊಡಬೇಕು, ಏನು ಕೊಡಲಿ ಅಂತ ಕೇಳಿದ್ರೆ ನಾನು ಲಿಟ್ರಲಿ ಅದನ್ನೇ ಹೇಳೋದು, ದಯವಿಟ್ಟು ನಂಗೆ ನಿದ್ದೆ ಕೊಟ್ಬಿಡಿ ಅನ್ನೋ ಥರ ಹೇಳ್ತೀನಿ. ನಾನು ನಿಜವಾಗ್ಲೂ ಅಷ್ಟು ಟಯರ್ಡ್ ಫೀಲ್ ಆಗ್ತದೆ ನನಗೆ, ಅದರಿಂದ ತುಂಬ ಲೂಸ್ ಅನ್ನಿಸ್ತಾ ಇದ್ದಾವೆ. ಸೊ ಒನ್ ಆಫ್ ದ ಇನ್ನೊಂದು ಹಳೇದು ಒಂದು ಸ್ಯಾರಿ ಇದೆ, ನೀವೆಲ್ಲರೂ ನೋಡಿರ್ತೀರ, ಆರೆಂಜ್ ಕಲರ್ದು ನನ್ನದು ಮೈಸೂರು ಸಿಲ್ಕ್. ಸೊ ಐ ಥಾಟ್ ಆಫ್ ವೇರಿಂಗ್ ದ್ಯಾಟ್. ನನ್ನ ಮೈಸೂರು ಸಿಲ್ಕ್ ಎಷ್ಟು ಸಲ ಹಾಕೊಂಡು ನನಗೆ ಏನೂ ಬೇಜಾರಾಗಲ್ಲ ಲೈಫ್ಲಿ. ಏನು ಮಾಡ್ತಿದ್ದೆ? ಜುಯ್ ಅಂತ ಜರ್ಕೊಂಡು ಹೋಗೋದಾ? ಹೆಂಗೋಗೋದು? ಜುಯ್ ಸೊ ಅವನಿಗೆ ಇದೊಂದು ಆಟ ಆಗೋಗಿದೆ, ಅದರೊಂದು ಆಬ್ಜೆಕ್ಟ್ನ ಹಿಂಗೆ ಕೈಯಲ್ಲಿ ಇಟ್ಕೊತಾನೆ, ಅದನ್ನ ಹಿಂಗೆ ತಳ್ಕೊಂಡು ಕ್ರಾಲ್ ಮಾಡ್ತಾನೆ ಜುಯ್ ಅಂತ. ಒಂಥರ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಏನೇನೋ ಹೊಸ ಆಟಗಳು, ಡೈಲಿ ಒಂದೊಂದು ಆಟ ಒಂದು. ಆ್ಯಕ್ಚುಲಿ ಇವತ್ತು ಉಪವಾಸ ಮಾಡೋಣ ಅಂತ ಫಸ್ಟ್ ಅಂದ್ಕೊಂಡೆ, ಬಟ್ ಫ್ರೈಡೇ ತಾನೇ ನಾನು ಏಕಾದಶಿಗೆ ಉಪವಾಸ ಮಾಡಿದ್ದೆ. ಸೊ ಹಾಗಾಗಿ ಮತ್ತೆ ನಾನು ತುಂಬ ಟಯರ್ಡ್ ಫೀಲ್ ಆಗುತ್ತೇನೋ ಅಂತ ಬೇಡ ಅಂತ ಸುಮ್ಮನೆ ಪದೇ ಉಪವಾಸ ಮಾಡ್ತಿದ್ರೆ. ಮಾಮ್ ಗೆಸ್ ಇಸ್ ರೈಟ್. ಮತ್ತೆ ಪದೇ ಮಾಡಿದ್ರೆ ಸೊ ಇದಾಗತ್ತೆ ಅಂತ ನಾನು ಸುಮ್ಮನೆ ಫೀಡ್ ಮಾಡ್ತಿರ್ತೀನಲ್ವ, ತುಂಬ ಟಯರ್ಡ್ ಆಗುತ್ತೆ. ಅದರಲ್ಲೂ ಡಯಟ್ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಕಡಿಮೆನೇ ತಿಂತೀನಿ. ಸೊ ಹಾಗಾಗಿ ಫೀಡು ಮಾಡೋದು ಎಲ್ಲರೂ ಫುಲ್ ಸುಸ್ತಾಗಿರುತ್ತೆ. ಸೊ ಲೆಟ್ಸ್ ನಾಟ್ ಡೂ ಇಟ್ ದಿಸ್ ಟೈಮ್ ಅಂತ ಸುಮ್ಮನೆ ನೆಕ್ಸ್ಟ್ ಇಯರ್ ಮಾಡೋಣ ಅಂತ. ಸೊ ಅದಕ್ಕೆ ಸ್ವಲ್ಪ ಉಪ್ಪಿಟ್ಟು, ಸ್ವಲ್ಪ ಕೇಸರಿಬಾತು ತಿಂದಿದ್ದೀನಿ. ಕೇಸರಿಬಾತು ಸ್ವಲ್ಪ ತಿಂದಿದ್ದೀನಿ ಆಯಿತಾ, ನಾನು ಜಾಸ್ತಿ ತಿಂದಿಲ್ಲ, ಸ್ವಲ್ಪ ತಿಂದಿದ್ದೀನಿ. ಆಸೆ ಆಗ್ತಾಯಿತ್ತು ತಿನ್ನಬೇಕು ಅಂತ, ಬಟ್ ಐ ಆಮ್ ಲೈಕ್ ನೋ ಅರ್ಪಿತಾ, ನೋ ಯು ಕಾಂಟ್ ಈಟ್ ಅಂತ ಮೈ ಇನ್ನರ್ ವಾಯ್ಸ್. ಆ್ಯಂಡ್ ಟಿ ವಿಲಿ ಇವಾಗ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ಮೂವಿ ಬರ್ತಾ ಇದೆ. ಹೌ ಮೆನಿ ಆಫ್ ಯು ರಿಮೆಂಬರ್? ಐ ಡೋಂಟ್ ನೋ, ಬಟ್ ಎವ್ರಿ ಶಿವರಾತ್ರಿಗೆ ಈ ಮೂವಿ ಪಕ್ಕಾ ಟಿ ವಿಲಿ ಹಾಕ್ತಾರೆ. ಐ ಡೋಂಟ್ ನೋ, ವಿತೌಟ್ ಮಿಸ್ ಹಾಕ್ತಾರೆ. ಸೊ ಎವ್ರಿ ಇಯರ್ ಸುಮ್ಮನೆ ಹಾಗೆ ಪ್ಲೇ ಮಾಡಿ, ಎಷ್ಟು ಸಲ ನೋಡಿದೀವಿ ಅಂತ ನಮಗೂ ಗೊತ್ತಿಲ್ಲ ಮೂವಿನ, ಬಟ್ ಎವ್ರಿ ಇಯರ್ ಹಾಕ್ತಾರೆ. ಇವಾಗ ಸ್ಯಾರಿ ಫಸ್ಟು ಪ್ಲೀಟ್ ಮಾಡ್ಕೊಂಡ್ಬಿಡ್ತಾನೆ. ಫಸ್ಟ್ ನಾನು ಬ್ಲೌಸ್ ಟ್ರೈ ಮಾಡ್ತೀನಿ, ವೆದರ್ ಇಟ್ಸ್ ಫಿಟ್ಟಿಂಗ್ ಮೀ ಆರ್ ನಾಟ್. ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನಾಟ್ ಶ್ಯೋರ್. ಇನ್ನು ಸ್ವಲ್ಪ ದಪ್ಪ ಇದ್ದೀನ ಅಂತ ಅನಿಸ್ತಾ ಇದೆ. ಲೆಟ್ ಮಿ ಟ್ರೈ ಫಸ್ಟ್. ಗೆಟ್ ರೆಡಿ ಈಗ. ಓಕೆ, ಹಾಂ ಈ ಸ್ಯಾರಿ ನಾನು ಬಹಳಷ್ಟು ಸಲ ಹಾಕ್ಕೊಂಡಿದ್ದೀನಿ. ಐ ಸ್ಟಿಲ್ ಮೈಸೂರು ಸಿಲ್ಕ್ ಅಂದ್ರೆ ಹಾಗೆ ನಾವು ಕೊಡ್ಬೇಕಾದ್ರೆ ಅಯ್ಯೋ ಇಷ್ಟೊಂದು ಕೊಡ್ತಿದ್ದೀವಲ್ಲ ಅಂತ ಅನಿಸುತ್ತೆ ಗೈಸ್. ಬಟ್ ನಿಜ ಹೇಳ್ತಿದ್ದೀನಿ, ವರ್ತ್ ಆಫ್ ಎವ್ರಿ ಪೆನ್ನಿ. ನಾನಿಲ್ಲಿ ಟೋನರ್ ಯೂಸ್ ಮಾಡ್ತಿದ್ದೀನಿ, ಜಸ್ಟ್ ಅ ಪ್ಲೇನ್ ರೋಸ್ ವಾಟರ್. ಸೊ ನಾನು ಕೂತ್ಕೊಬಿಡ್ತೇನೆ, ದಟ್ ಈಸ್ ಬೆಟರ್. ಓ ಮೈ ಗಾಡ್, ಸೊ ಸ್ಯಾರಿ ಮೇಲೆ ಹಾಕೊಂಡ್ಬಿಟ್ಟೆ. ನನ್ನ ಮಗ ಬಂದ, ನಾನು ರೆಡಿ ಆಗ್ಬೇಕಾದ್ರೆ ಎಲ್ಲ ಬಂದ್ಬಿಟ್ಟು ಎಲ್ಲ ಕೆದರ್ತಾನೆ. ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಕಣಮ್ಮ ಪ್ಲೀಸ್ ಅಮ್ಮ, ಕೆದರ್ಬೇಡ ಪ್ಲೀಸ್. ಅಯ್ಯೋ ಅದ್ರ ಮೇಲೆ ಕೂರ್ತಿದೆಯಲ್ಲೋ. ಅಯ್ಯೋ ಬೇಡಕಣೋ. ಇದು ಪ್ರೈಮರು. ಆ್ಯಕ್ಚುಲಿ ನನ್ನ ಸ್ಕಿನ್ ಸಿಕ್ಕಾಬಿಟ್ಟೆ ಡ್ರೈ ಆಗಿತ್ತು, ಬಟ್ ವಾಪಸ್ ಮತ್ತೆ ಸರಿ ಹೋಗ್ತಾ ಇದೆ. ನಾನು ರೆಗ್ಯುಲರ್ ಮಾಯ್ಶ್ಚರೈಸರ್ಸ್ ಇವಾಗ ಡೈಲಿ ಯೂಸ್ ಮಾಡ್ತಾ ಇಲ್ಲ, ಸೊ ಹಾಗಾಗಿ ಒಂದು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಫೌಂಡೇಶನ್ ಬೇಡ ಅನ್ಕೊಂತ
ಲೆಟ್ ಮಿ ಯೂಸ್ ದ ಫೌಂಡೇಶನ್ ವೆರಿ ಲಿಟಲ್. ಫೌಂಡೇಶನ್ ಡ್ರೆಸ್ಸಿಂಗ್ ಟೇಬಲ್ ಇದೆ. ನನ್ನ ಮಗ ಇಲ್ಲಿ ಫುಲ್ ಕುತ್ಕೊಂಡು ಕಿತಾಪತಿ ಮಾಡ್ತಿದ್ದಾನೆ. ಸೊ ನೋಡಿ ಇಷ್ಟೇ ತೊಗೊತಾ ಇದ್ದೀನಿ ನಾನು. ಸೊ ರೆಗ್ಯುಲರ್ ಟೈಮಲ್ಲಿ ನಾನು ಜಸ್ಟು ಆಯಿಲ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ಆಯಿಲ್ಸ್ ತರಿಸ್ಬಿಟ್ಟಿದ್ದೀನಿ. ಸೊ ಅವನ್ನೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಪ್ಲೇನ್ ಆಯಿಲ್ ಗೈಸ್, ಕೊಕೊನಟ್ ಆಯಿಲು ಅಥವಾ ಸೆಸಮಿ ಆಯಿಲು. ಸೊ ಡೈಲಿ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇಲ್ಲ. ಐ ಡೋಂಟ್ ನೋ. ಸೊ ಅಂದರೆ ಇತ್ತೀಚೆಗೆ ಸ್ವಲ್ಪ ಕೆಮಿಕಲ್ಸ್ ಕಡಿಮೆ ಮಾಡೋಣ ಅಂತ ಟ್ರೈಂಗ್ ಮೈ ಬೆಸ್ಟ್. ಬಟ್ ನನ್ನ ಡ್ರೈ ಸ್ಕಿನ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ. ಬಟ್ ನೋಡ್ತಾ ಇದ್ದೀನಿ ಎಷ್ಟು ದಿನ ಹೇಗೆ ಆಗುತ್ತೆ ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀನಿ. ಸೊ ಸದ್ಯಕ್ಕಂತೂ ಇವಾಗ ವರ್ಕೌಟ್ ಆಗ್ತಾಯಿದೆ. ನೋಡೋಣ. ನನ್ನ ಜಿನ್ ಕಾಂಪ್ಯಾಕ್ಟ್ ಇತ್ತೀಚೆಗೆ ಹೇಗೆ ಅಂದರೆ 5 ನಿಮಿಷದಲ್ಲೇ ರೆಡಿ ಆಗೋದು ಕಲ್ತ್ಬಿಟ್ಟಿದ್ದೀನಿ. 5ರಿಂದ 10 ನಿಮಿಷ ಸಾಕು ನನಗೆ ಮ್ಯಾಕ್ಸ್. ಅದಕ್ಕಿಂತ ಜಾಸ್ತಿ ಅಂತೂ ಬೇಡವೇ ಬೇಡ. ಟೂ ಮಚ್ ಅನಿಸುತ್ತೆ ಅದಕ್ಕಿಂತ ಜಾಸ್ತಿ. ಸೊ ನನಗೆ ಯಾವಾಗಲೂ ಡ್ಯೂಬಿ ಮೇಕಪ್ಪೇ ಇಷ್ಟ. ಮ್ಯಾಟ್ ಫಿನಿಶ್ ಮೇಕಪ್ ನನಗೆ ಇಷ್ಟ ಆಗಲ್ಲ. ಸೊ ಐ ಡೋಂಟ್ ನೋ, ನನ್ನ ಸ್ಕಿನ್ನು ಡ್ರೈ ಇರೋದ್ರಿಂದ ಐ ಫೀಲ್ ಲೈಕ್ ಇಟ್ ಶುಡ್ ಗ್ಲೋ. ಆ ಥರ ಇದ್ರೇ ನನಗೆ ಇಷ್ಟ ಆಗೋದು. ಮಿಕ್ಸಿಂಗ್ ಕಾಜಲ್ ಬಂಗಾರಿ. ಸುಮಾರು ಜನ ಬರೀ ಇಲ್ಲಿ ಕೆಳಗಡೆ ಮಾತ್ರ ಹಚ್ಕೊತಾರೆ ಕಾಜಲ್, ಆಮೇಲೆ ಲಾಸ್ಟ್ ನೋ ಅಲ್ವಾ? ಓಕೆ, ಇಲ್ಲ ನೀವು ಇಲ್ಲಿ ಮೇಲ್ಗಡೆನೂ ಹಚ್ಕೊಳ್ಳಿ. ಆ್ಯಕ್ಚುಲಿ ಅದೊಂಥರ ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ. ಕಾಜಲ್ ಹಚ್ಚಿ ಆಯಿತು. ಇವಾಗ ಮೇನಾಗಿ ಐಬ್ರೋ ಫಿಲ್ ಮಾಡಬೇಕು. ಐಬ್ರೋ ಫಿಲ್ಲಿಗೆ ಐ ಆಮ್ ಯೂಸಿಂಗ್ ದಿಸ್ ಒನ್. 2 ಇದೆ ನನ್ನ ಹತ್ರ. ಇದನ್ನು ಯೂಸ್ ಮಾಡ್ತಾರೆ. ಇದು ರುಬಿ ಆರ್ಗ್ಯಾನಿಕ್ಸ್ದು. ಸೊ ಎಕ್ಸಸ್ ಅಮೌಂಟ್ನೆಲ್ಲ ಇದ್ರೊಳಗೆ ಹಾಕಿ ಐಬ್ರೋಸ್ ಡನ್. ಅಪ್ಪಜು ಎಲ್ಲ ಚಲ್ತಿದೆಯಮ್ಮ ನೀವು. ಒಂದು ಇಟ್ಸ್ ಲೈಕ್ ಲಿಪ್ ಲೈನರ್, ಚೀಕ್ ಪೆನ್, ವಾಟ್ ಎವರ್ ಯು ಕಾಲ್. ಇದು 1 ಸಿಂಗಲ್ ಪೆನ್ ವರ್ಕ್ಸ್ ಲೈಕ್ ಎ ಮ್ಯಾಜಿಕ್. ಲಿಪ್ಪಿಗೆ, ಚೀಕಿಗೆ, ಐಸಿಗೆ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಇಟ್ಸ್ ಬೆಸ್ಟ್ ಪ್ರಾಡಕ್ಟ್, ಬಟ್ ಲಾಂಗ್ ಲಾಸ್ಟಿಂಗ್ ಅಲ್ಲ. ಸೊ ನಾನು ಲೈನ್ ಹಾಕ್ಕೊತಾ ಇದ್ದೀನಿ. ಲಿಪ್ ಲೈನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಚೀಕಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. I'm using this. ಲಿಪ್ ಗ್ಲಾಸ್ ಹೀಗೆ ಕಾಣಿಸ್ತಾ ಇದೆ. ಐ ಲೈಕ್ ಇಟ್. ಸಮಥಿಂಗ್ ನ್ಯಾಚುರಲ್, ಲುಕಿಂಗ್ ವೆರಿ ನೈಸ್. ಸೊ ಹೇರ್ ಒಂದು ಸೆಟ್ ಮಾಡ್ಕೊಂಡ್ಬಿಟ್ಟು ಕೈಗೊಂಚು ಬಳೆ ಹಾಕ್ಕೊಂಡು ಇಯರಿಂಗ್ಸ್ ಚೇಂಜ್ ಮಾಡೋಣ. ನೋಡ್ತೀನಿ ಇದೆ ಓಕೆ, ನಾನು ಇಯರಿಂಗ್ಸ್ ಚೇಂಜ್ ಮಾಡೋಣ ಅಂತ ಲೈಕ್ಸಿ. ಓವರಾಲ್ ಆಗಿ ಹೀಗೆ ಕಾಣಿಸ್ತಾ ಇದೆ. ಲುಕಿಂಗ್ ನೈಸ್ ಅಲ್ವಾ? ಓಕೆ ಚಲೋ, ವಿ ಆರ್ ಗೆಟಿಂಗ್ ವೇಟ್. ನಾವಿವಾಗ ಹೋಗ್ತಾ ಇದ್ವಿ ಅವ್ರ ಮನೆಗೆ. ಅವ್ರ ಮನೆ ಇರೋದು RR ನಗರದಲ್ಲಿ. ಸೊ ಇಟ್ ವಿಲ್ ಟೇಕ್ ಆಲ್ಮೋಸ್ಟ್ 40 ಮಿನಿಟ್ಸ್ ಇವಾಗ ಹೋಗೋದಕ್ಕೆ. ಸೊ 40 ಮಿನಿಟ್ಸ್ ಟ್ರಾಫಿಕ್ ಇರುತ್ತೆ, ಟೇಕ್ಸ್ ಟೈಮ್. ನಾವು ಅವ್ರ ಮನೆ ರೀಚ್ ಆದ್ವಿ. ಇಲ್ಲಿ ನಾನು ಫಸ್ಟ್ ಟೈಮ್ ಮಲೆ ಮಹದೇಶ್ವರನ ನೋಡ್ತಾ ಇರೋದು. ಅಂದರೆ
ನಾನು ಅಲ್ಲಿನ ದೇವಸ್ಥಾನಕ್ಕೆ ನಾನು ಯಾವತ್ತೂ ವಿಸಿಟ್ ಮಾಡಿಲ್ಲ ಆ್ಯಂಡ್ ಹೇಗೆ ಕಾಣಿಸುತ್ತೆ ಏನು ನನಗೆ ಅಷ್ಟೊಂದು ನೆನಪಿಲ್ಲ ನನಗೆ. ಬಟ್ ಫಸ್ಟ್ ಟೈಮ್ ಇಲ್ಲಿ ಹಿಂಗೆ ನೋಡಿದ ತಕ್ಷಣ ನಿಜ ಹೇಳ್ತಿದ್ದೀನಿ, ನಾನು ಕಳೆದು ಹೋದೆ. ಲೈಕ್ ಐ ಲಿಟ್ರಲಿ ಹ್ಯಾಡ್ ನೋ ವರ್ಡ್ಸ್ ಟು ಸೇ. ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂದರೆ ದೇವರು ಎಷ್ಟು ಸಲ ನೋಡಿದ್ರು ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ದೇವರು. ಅಲ್ಲಿ ಪ್ರತಿಯೊಂದು ಆ ದೀಪನ ನೀಟಾಗಿ ಜೋಡಿಸಿರೋಂಥದ್ದಾಗಲಿ ಅಥವಾ ಆ ಕಲರ್ ಕಾಂಬಿನೇಷನ್ ಮಾಡಿ ಆ ದೇವರಿಗೆ ಮುಡಿಸಿ ಅಲಂಕಾರ ಮಾಡಿದಂತಾಗಲಿ ಎಲ್ಲದು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದರು. ನನಗಿನ್ನೂ ಒಂಥರ ಗೂಸ್ ಬಂಪ್ ಫೀಲಿಂಗ್ ಬರ್ತಾಯಿದೆ. ಅದೇನೋ ಒಂಥರ ಡಿವೈನ್ ಫೀಲಿಂಗ್. ನಂಗೆ ದ ಮೊಮೆಂಟ್ ಅಲ್ಲಿ ಹೋಗಿ ನಿಂತಿದ ತಕ್ಷಣವೇ ಐ ಲಿಟ್ರಲಿ ಫೆಲ್ಟ್ ಓಕೆ, ದೇವರಲ್ಲಿ ಎದುರುಗಡೆ ಕೂತಿದ್ದಾನೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ವಿಷ್ಣು ದೇವರಿನ ಡಿವೋಟಿ ಆಯಿತಾ. ನನಗೆ ಕೃಷ್ಣ ಫಾರ್ಮ್ ಆಫ್ ವಿಷ್ಣು ಏನೇ ಆದ್ರೂ ನನಗೆ ತುಂಬ ಭಕ್ತಿ. ಅದ್ರ ಮೇಲೆ ಶಿವ ದೇವರಿಗೆ ನಾನು ಅಷ್ಟೊಂದು ಅಟ್ಯಾಚ್ಡ್ ಇಲ್ಲ ಫಸ್ಟಿಂದೂ. ಇದು ಇನ್ ದ ಪಾಸ್ಟ್ ನಾನು ಹೇಳ್ತಾ ಇದ್ದೀನಿ. ಸೊ ಈವನ್ ಗುರು ನನಗೆ ಹಾಗೆ ಕಾಡಿಸ್ತಾ ಇದ್ದ. ಇವಾಗ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಮಲ್ಟಿಪಲ್ ದೇವ್ರ್ಸ್ ಇದ್ದರೆ ನಾನು ಶಿವ ದೇವ್ರ ಹತ್ರ ಓಕೆ ನಮಸ್ಕಾರ ಮಾಡಿ ಏನು ಇದು ಮಾಡಿ ಮುಂದಕ್ಕೆ ಹೋಗ್ತಾಯಿದ್ದೆ. ಬಟ್ ಅದೇ ವಿಷ್ಣು ದೇವ್ರಂತ ಇದ್ದರೆ ನಾನೇನು ಮಾಡ್ತಿದ್ದೆ, ಕೂತು ತುಂಬ ಹೊತ್ತು ನೋಡಿ ನನ್ನ ಕಷ್ಟ ಸುಖ ಎಲ್ಲ ಹೇಳಿ ಏನೇನೋ ನಂದು ಫುಲ್ ಪಟ್ಟಿನೇ ಇರ್ತಿತ್ತು, ಅದನ್ನೆಲ್ಲ ಹೇಳಿ ಮಾಡಿ ನಂತರ ನಾನು ಮುಂದೆ ಪಾಸ್ ಆಗ್ತಿದ್ದೆ. ಆವಾಗ ಅವನು ಅಣಗಿಸ್ತಿದ್ದ, ನೋಡಿ ಎಷ್ಟು ಡಿಫ್ರೆನ್ಷಿಯೇಟ್ ಮಾಡ್ತೀಯ ನೀನು ಹಾಗೆ ಹಿಂಗೆ ಅಂತ. ಬಟ್ ಆ್ಯಕ್ಚುಲಿ ಆ ಥರ ಏನೂ ಇಲ್ಲ, ನನಗೆ ಭೇದ ಭಾವ ಅಂತ ಇಲ್ಲ. ಬಟ್ ಅದೊಂದು ಇಷ್ಟ ದೇವರು ಅಂತ ಇರುತ್ತಲ್ವ, ಸೊ ಆ ಇದರಲ್ಲಿ ನನಗೆ ಇದ್ದಿದ್ದದು. ಅದೇ ಇವಾಗ ಪ್ರೆಸೆಂಟಲ್ಲಿ ಹೇಳ್ತಾ ಇದ್ದೀನಿ. ಯಾಕೋ ನನಗೆ ಶಿವ ದೇವ್ರ ಹತ್ರ ಒಂಥರ ಒಂದು ಸೆಳೆತ, ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಬೆಳೀತಾ ಹೋಗ್ತಾ ಇದೆ. ನನಗೆ ಗೊತ್ತಿಲ್ಲ, ನಾನು ಇದನ್ನು ಹೇಳ್ತಾ ಇದ್ದೀನಿ ಮ್ಯಾನಿಫೆಸ್ಟ್ ಆಗಲಿ ಅಂತ. ಐ ರಿಯಲಿ ವಾಂಟ್ ಟು ವಿಸಿಟ್ ಮಹಾಕಾಲ್. ನನಗೆ ದ ಮೊಮೆಂಟ್ ಮಹಾಕಾಲ್ ದೇವ್ರನ್ನ ಆ ಲಿಂಗನ ಜ್ಯೋತಿರ್ಲಿಂಗನ ನೋಡಿದಾಗ ಐ ಕ್ರೈ ಎವ್ರಿ ಸಿಂಗಲ್ ಟೈಮ್. ನೀವು ಯಾವುದೇ ವಿಡಿಯೋ ರೀಲ್ಸಲ್ಲಾಗಲಿ ಎಲ್ಲಾದರೂ ನಂಗೆ ಬಂದರೆ ದ ಮೊಮೆಂಟ್ ಅವ್ರು ಭಸ್ಮಾರತಿ ಮಾಡೋದಾಗಲಿ ಏನೋ ನನಗೆ ಆ ದೇವ್ರ ಕಣ್ಣಲ್ಲಿ ಹಿಂಗೆ ನೋಡಿದ ತಕ್ಷಣ ನನಗೆ ಅಳು ಬರೋಕ್ಕೆ ಶುರು ಆಗುತ್ತೆ. ಐ ಡೋಂಟ್ ನೋ ಅದು ಏನು ಅಂತ. ಬಟ್ ಯಾವ ರೀತಿ ಅಳುವು ಬರುತ್ತೆ ಅಂದರೆ ಲೈಕ್ ದೇವರೇ ಪ್ಲೀಸ್ ನಾನು ನಿನ್ನ ಹತ್ರ ಒಂದು ಸಲ ನಾನು ನೋಡಬೇಕು, ದಯವಿಟ್ಟು ಪ್ಲೀಸ್ ಕರ್ಕೊ, ಒಂದೇ ಒಂದು ಸಲ ಐ ರಿಯಲಿ ಬ್ಯಾಡ್ಲಿ ವಾಂಟ್ ಟು ಸಿ ಯು ಅನ್ನೋ ಥರ ನನಗೆ. ಲೈಕ್ ಒಂದು ಚಿಕ್ಕ ಮಗು ತಂದೆ ತಾಯಿ ಹೇಗೆ ಹೇಳ್ತಾರಲ್ವ ಆ ಥರ ನನಗೆ ಫೀಲ್ ಬರುತ್ತೆ. ಸೊ ಐ ಆಮ್ ರಿಯಲಿ ಮ್ಯಾನಿಫೆಸ್ಟಿಂಗ್ ಇಟ್. ಈ ವರ್ಷ ನನಗೆ ಅದನ್ನು ಹೋಗ್ತೇನೆ. ಸೊ ನಮ್ಮ ಲೈಫಲ್ಲಿ ಒಂದು ಫಾರ್ಮ್ ಆಫ್ ದೇವರು ಬಂದು ಆ್ಯಂಡ್ ಅವರು ಪರ್ಮಿಷನ್ ಕೊಟ್ಟರೆ ಮಾತ್ರ ಯು ಕ್ಯಾನ್ ಗೋ ಟು ದ ಅದರ್ ಫಾರ್ಮ್ ಆಫ್ ಗಾಡ್ ಅಂತ ಹೇಳ್ತಾರೆ. ಸೊ ಕೆಲವೊಬ್ಬರು ಶಿವನ ವರ್ಷಿಪ್ ಮಾಡ್ತಾರೆ, ಕೆಲವೊಬ್ಬರು ವಿಷ್ಣುನ ವರ್ಷಿಪ್ ಮಾಡ್ತಾರೆ. ಲೈಕ್ ನೀವು ಯು ಕಾಂಟ್ ವರ್ಷಿಪ್ ನೀವು ಬಾರ್ನ್ ಆ್ಯಂಡ್ ಬಾಟಪ್ ಇನ್ ವಿಷ್ಣು ಡಿವೋಟಿ ಆಗಿ ಬಾರ್ನ್ ಆ್ಯಂಡ್ ಬಾಟಪ್ ಆಗಿರ್ತೀರ ಅಂದ್ಕೊಳ್ಳಿ. ವಿತೌಟ್ ಹಿಸ್ ಪರ್ಮಿಷನ್ ಯು ಕ್ಯಾನ್ ನಾಟ್ ಬಿಕಮ್ ಎ ಡಿವೋಟಿ ಆಫ್ ಶಿವ ಅಂತ ಹೇಳ್ತಾರೆ. ಸೊ ಅವನೇ ನಿಮಗೆ ದಾರಿ ತೋರಿಸೋದು, ಅಥವಾ ವೈಸ್ ವರ್ಸ ಶಿವನ ಬಾರ್ನ್ ಆ್ಯಂಡ್ ಬಾಟಪ್ ಅದರಲ್ಲಿ ಡಿವೋಟಿಯಾಗಿ ಹುಟ್ಟಿ ಯು ಆರ್ ಫೀಲಿಂಗ್ ಲೈಕ್ ಗೋಯಿಂಗ್ ಟು ದ್ಯಾಟ್ ಪಾತ್ ಅಂತಂದರೆ ವೈಷ್ಣವಾಸ್ ಪಾತಿಗೆ ಹೋದಂದರೆ ವಿತೌಟ್ ಶಿವಾಸ್ ಪರ್ಮಿಷನ್ ಯು ಕಾಂಟ್ ಡೂ ದ್ಯಾಟ್ ಅಂತ ಹೇಳ್ತಾರೆ. ಸೊ ಐ ಗೆಸ್ ವಿಷ್ಣು ಹ್ಯಾಸ್ ಗಿವನ್ ಮಿ ಅ ಪರ್ಮಿಷನ್ ಆ್ಯಂಡ್ ಶಿವ ಇಸ್ ಕಾಲಿಂಗ್ ಮೀ ಅನ್ನೋ ಥರ ನನಗಿವಾಗ ಫೀಲ್ ಬರ್ತಾ ಇರೋದು. ಆ್ಯಂಡ್ ಇಲ್ಲಿ ಇದು ಶಿವರಾತ್ರಿ ದಿನ ಅವರು ಭಜನೆ ಅಷ್ಟೇ ಮಾಡ್ತಾ ಇರೋದು, ಮಲೆ ಮಹದೇಶ್ವರನ ಕತೆ ಓದ್ತಾ ಇಲ್ಲ. ಇಲ್ಲಿ ಕತೆ ಓದೋದಕ್ಕೆ ಪೂರಾ ನೈಟ್ ಕತೆ ಓದ್ತಾರೆ. ಬಟ್ ಅವರು ಇಟ್ಕೊಂಡಿದ್ದು ಈವೆಂಟ್ ಏನಪ್ಪ ಅಂತಂದರೆ ಜಸ್ಟ್ ಭಜನೆ. ತುಂಬ ಚೆನ್ನಾಗಿ ಮಾಡಿದ್ರು. ಲೈಕ್ ನಂಗೆ ಕನ್ನೊಂದು ಫಸ್ಟ್ ಟೈಮ್ ಅಂದರೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ, ಅಲ್ಲಿ ಭಜನೆ ಮಾಡ್ತಿರ್ತಾರೆ, ಅಲ್ಲಿ ಕೇಳಿದ್ದಾನೆ.
ಮತ್ತು ನಮ್ಮ ನೇಟಿವಲ್ಲಿ ಹೋದಾಗ ಅಲ್ಲೂ ಸ್ವಲ್ಪ ಕೇಳಿದ್ದಾನೆ ಭಜನೆ. ಬಟ್ ಇಲ್ಲಿ ಸುಮಾರು ಹೊತ್ತು ಕೇಳ್ದ. ಅವನಿಗೊಂದು ಸ್ವಲ್ಪನೂ ಆಗ್ತಿಲ್ಲ. ಆಲ್ ದ ಟೈಮ್ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿದ್ದ. ಬಂದ್ರಲ್ಲಿ ಅವ್ನು ನಿದ್ದೆ ಟೈಮು ಬಂದಿತ್ತು. ಸ್ವಲ್ಪ ಮಲಗಿಸೋದಕ್ಕೂ ಟ್ರೈ ಮಾಡಿದೆ, ಬಟ್ ಸುತ್ತ ಆರಾಮ ಅವ್ನು ಮಲ್ಕೊಳ್ಳೇ ಇಲ್ಲ. ಬಟ್ ಹಿ ವಾಸ್ ವೆರಿ ಹ್ಯಾಪಿ. ಅವನು ಹಿಂಗೆ ಭಜನೆ ವಿಠಲ ಅಂದರೆ ಸಾಕು, ಹಿಂಗೆ ಭಜನೆ ಮಾಡ್ಕೊಂಡು ಕೂತ್ಕೊತಾನೆ. ಅವನಿಗೆ ಅದೇನೋ ಗೊತ್ತಿಲ್ಲ, ಅವನಿಗೆ ಒಂದೊಂದು ಸ್ಪಿರಿಚುವಲ್ ಇದಿದೆ, ತುಂಬ ಕನೆಕ್ಷನ್ ಇದೆ ಅವನಿಗೆ. ಅವನು ಹುಟ್ಟಿದಾಗಿಂದನೂ ಅಷ್ಟೇ, ಎಲ್ಲಾದರೂ ದೇವ್ರ ಫೋಟೋ ನೋಡಿದ ತಕ್ಷಣ ಓಂ ಅಂತ ಹೇಳ್ತಾನೆ, ಅಥವಾ ಎಲ್ಲಾದರೂ ದೇವ್ರ ಹಾಡು ಏನಾದರೂ ಬಂದರೆ ಸಾಕು ಹೀಗೆ ಕ್ಲಾಪ್ ಮಾಡ್ತಾ ಭಜನೆ ಮಾಡ್ತಾ ಕೂರ್ತಾನೆ. ಸೊ ಅವನು ಅದೇ ಥರ ಇರೋದು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅವನು ಆ ಥರ ಇರೋದಕ್ಕೆ. ಆ ಶಿವಪ್ಪನ ಲೀಲೆ ನೋಡಿ, ಶಿವರಾತ್ರಿ ದಿನ ಇಷ್ಟು ಚೆನ್ನಾಗಿ ದರ್ಶನ ಕೊಟ್ಟ. ಎಷ್ಟೊತ್ತು ಕೂತ್ಕೊಂಡು ನೋಡಿದ್ವಿ, ಅವನ ಭಜನೆ ಮಾಡಿದ್ವಿ. ಇಟ್ ವಾಸ್ ಸೂಪರ್ ಡೇ ಅಂತಲೇ ಹೇಳ್ಬೋದು. ಮನಸ್ಸಿಗೆ ತುಂಬ ಖುಷಿಯಾಗಿ ನೆಮ್ಮದಿಯಾಗಿ ಮಲ್ಕೊಂಡಿದ್ದಿನ ಅಂತ ಹೇಳ್ಬೋದು. ಸೊ ದೇರ್ ವಾಸ್ ಒಂದು ಟೈಮ್ ಆಯಿತಾ, ಒನ್ಸ್ ಎಲ್ಲರೂ ಕೂಡ ಸೇರಿಕೊಂಡಾಗ ಎಲ್ಲಿ ಹೋಗೋಣ, ಯಾವ ಪ್ಲೇಸಿಗೆ ಟ್ರಿಪ್ಪಿಗೆ ಹೋಗೋಣ, ಎಲ್ಲಿ ಪಾರ್ಟಿ ಮಾಡೋದಕ್ಕೆ ಹೋಗೋಣ, ಯಾವ ರೆಸ್ಟೋರೆಂಟಿಗೆ ಹೋಗೋಣ, ಯಾವ ಪಬ್ಬಿಗೆ ಹೋಗೋಣ, ಈ ಕಾನ್ವರ್ಸೇಷನ್ ನಡೀತಾಯಿತ್ತು. ಬಟ್ ಇವಾಗ ಇಟ್ಸ್ ಆಲ್ ಲೈಕ್ ಮೋಸ್ಟ್ 90% ಹೇಳ್ತಿದ್ದೀನಿ ಕಾನ್ವರ್ಸೇಷನ್ ಅಂತಂದರೆ, ಮಹಾಕಾಳೇಶ್ವರಿಗೆ ಹೋಗೋಣ, ಪುರಿಗೆ ಯಾವಾಗ ಹೋಗೋಣ, ಆಮೇಲೆ ಅಣ್ಣಾಮಲೈ ಆ ದೇವಸ್ಥಾನ ಅಲ್ಲಿಗೆ ಯಾವಾಗ ಹೋಗೋಣ, ಹೀಗೆ ಸುಮಾರು ತಿರುಪತಿಗೆ ಹೋಗೋಣವಾ ಅಂದರೆ ಇಟ್ಸ್ ರಿಯಲಿ ಗುಡ್. ನಾ ಆ ಥರ ನನ್ನ ಸರ್ಕಲ್ ಇರೋದು ಆ್ಯಂಡ್ ನಾ ಆ ಥರ ಎವಾಲ್ವ್ ಆಗ್ತಿರೋದು. ಐ ಆಮ್ ಸೋ ಹ್ಯಾಪಿ ಇವಾಗ ಆಯಿತಾ. ಅಂದರೆ ಅದು ಇದೆ, ಬಟ್ ಮೆಜಾರಿಟಿ ಆಫ್ ದಿ ಟೈಮ್, ಆಲ್ಮೋಸ್ಟ್ 80 to 90% ಆಫ್ ದಿ ಟೈಮ್ ಇದನ್ನೇ ಮಾಡ್ತಾಯಿದ್ದೀನಿ ನಾನು. ಐ ಆಮ್ ಸೋ ಹ್ಯಾಪಿ ಬಿಕಾಸ್ ವಿತೌಟ್ ಹಿಸ್ ಡಿವೈನ್ ಬ್ಲೆಸ್ಸಿಂಗ್ ಅದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಷ್ಟೋ ಇಷ್ಟೋ ಸ್ವಲ್ಪ ಅವನ ಹತ್ರ ಹೋಗೋದಕ್ಕೆ ಟ್ರೈ ಮಾಡ್ತಾಯಿದ್ದೇವೆ. ಆ್ಯಂಡ್ ಇನ್ನೊಂದು ನಮ್ಮ ಕಾನ ಹುಟ್ಟಿದ್ಮೇಲೆ ಅಂತೂ ನಾವು ಟ್ರಿಪ್ಪು ಅದಕ್ಕಿಂತ ಮುಂಚೆ ಇಂಟರ್ನ್ಯಾಷನಲ್ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಬಟ್ ಇವಾಗ ಆಲ್ ವಿ ಪ್ಲ್ಯಾನ್ ಈಸ್ ಲೆಟ್ಸ್ ಗೋ ಟು ದಿಸ್ ಟೆಂಪಲ್, ಆ ಟೆಂಪಲ್, ಈ ಟೆಂಪಲ್ ಅಂತಲೇ ಹೋಗ್ತಾ ಇದ್ದೀವಿ. ಐ ಥಿಂಕ್ ಅವನು ನಮ್ಮ ಲೈಫಲ್ಲಿ ಹಿ ಹ್ಯಾಸ್ ಕಮ್ ವಿತ್ ಸಮ್ ಪರ್ಪಸ್ ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ಇಟ್ಸ್ ರಿಲೇಟೆಡ್ ಟು ಸ್ಪಿರಿಚುಯಾಲಿಟಿ ಓನ್ಲಿ ಅಂತ. ಬಿಕಾಸ್ ಅವನನ್ನು ಕರ್ಕೊಂಡು ಸುಮಾರು ದೇವಸ್ಥಾನ ಸುತ್ತಿದ್ದೇವೆ. ಸುಮಾರು ಜನ ಆಶ್ಚರ್ಯ ಪಡ್ತಾರೆ, ಅಷ್ಟು ಚಿಕ್ಕ ಮಗುನ ನೀವು ಹೆಂಗೆ ದೇವಸ್ಥಾನಗಳಲ್ಲಿ ಇದರಲ್ಲಿ ಕ್ಯೂಲ್ಲಿ ನಿಂತ್ಕೊಂಡು ಹೆಂಗೆ ನೀವು ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ. ಬಟ್ ಇದರಲ್ಲಿ ನಾವೇನು ಮ್ಯಾನೇಜೇ ಮಾಡ್ತಾಯಿಲ್ಲ. ಇಟ್ಸ್ ಲೈಕ್ ಹಾಗೆ ನಡೀತಾ ಇದೆ, ತುಂಬ ಈಸಿಯಾಗಿ ಆಗ್ತಾಯಿದೆ. ನಾವು ಮೊನ್ನೆ ಬೃಂದಾವನ್ಗೆ ಹೋಗಿ ಬಂದಾಗಲೂ ಅಷ್ಟೇ ಎಲ್ಲರೂ ಅದನ್ನೇ ಕೇಳಿದ್ರು, ಲೈಕ್ ಹೌ ಯು ಗೈಸ್ ಮ್ಯಾನೇಜ್ಡ್ ವಿತ್ ದ್ಯಾಟ್ ಸ್ಮಾಲ್ ಬೇಬಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಇವನ್ ದೋ ಹಿ ಹ್ಯಾಡ್ ಎ ವೆರಿ ಬ್ಯಾಡ್ ಫೀವರ್, ಎಲ್ಲೂ ಕೂಡ ಗಿವ್ ಅಪ್ ಮಾಡಲಿಲ್ಲ ಅವನು. ಹಿ ವಾಸ್ ಸೋ ಹ್ಯಾಪಿ ಪ್ಲೇಯಿಂಗ್, ಎಂಜಾಯಿಂಗ್. ಐ ಥಿಂಕ್ ಅವನು ನಮಗೆ ಸ್ಪಿರಿಚುಯಾಲಿಟಿನ ಟೀಚ್ ಮಾಡೋದಕ್ಕೆ ಬಂದಿದ್ದಾನೆ ಅಂತ ನನಗೆ ಸ್ಟ್ರಾಂಗ್ಲಿ ಅನ್ನಿಸ್ತಾ ಇದೆ. ಆ್ಯಂಡ್ ನನಗೆ ಇಲ್ಲಿ ಮಲೆಮಹದೇಶ್ವರ ದೇವರನ್ನು ನೋಡಿದ ಮೇಲೆ ನನಗೆ ಇವಾಗ ತುಂಬ ಅನ್ನಿಸ್ತದೆ, ನಾನು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು, ಮಹದೇಶ್ವರನ ಒಂದು ಸಲ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಸುಮಾರು ನನಗೆ ಅದೇ ಶಾಕ್ ಆಗ್ತಿರೋದು, ನಾನು ಕರ್ನಾಟಕದಲ್ಲಿ ಇದ್ದು ಇಷ್ಟು ವರ್ಷ ಆದರೂ ಯಾಕೆ ನೋಡೋಕ್ಕೆ ಆಗಿಲ್ಲ ನನಗೆ, ಯಾಕೆ ಅಂತ ಅನ್ನಿಸ್ತಾಯಿತ್ತು. ಬಟ್ ಫೈನಲಿ ಹ್ಯಾವ್ ಡಿಸೈಡೆಡ್ ಇನ್ನು ಸ್ವಲ್ಪ ದಿನದಿಂದಲೇ ಹೋಗೋ ಪ್ಲ್ಯಾನಲ್ಲಿದ್ದೀವಿ. ಹೋಪ್ಸೋ ಅದು ನಡೀಲಿ, ಎಲ್ಲ ಚೆನ್ನಾಗಾಗಲಿ ಅಂತ. ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಫೈನಲಾಗಿ ಒಂದು ಆರತಿ ನಡೀತಾ ಇದೆ, ನೀವು ಎಲ್ಲರೂ ಅದನ್ನು ಎಂಜಾಯ್ ಮಾಡಿ ಭಕ್ತಿಯಿಂದ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತಂದರೆ ಐ ಆಮ್ ವೆರಿ ಶ್ಯೂರ್ ಯು ಆರ್ ಆಲ್ಸೋ ಕನೆಕ್ಟೆಡ್ ಟು ಗಾಡ್ ಅಂತ.
ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಅಗೇನ್. ಟಾಟಾ. ಐ ಆಮ್ ಅರ್ಪಿತಾ ತೆಲ್ಕರ್ ಸೈನಿಂಗ್ ಆಫ್. Bye bye from Arpita and also from Mahaksh. Bye.